ಅತ್ತಿಗೆ ಸಕ್ಕರೆ ಕಡಿಮೆ ಇರ್ಲಾ? ಕಡಿಮೆನೇ ಇರ್ಲಿ, 1 ಚಮಚ ಸಾಕು. ಬಾ ಅಂತೂ ಬಂದ್ರಲ್ಲ. ಎಲ್ಲ ಹೋಗ್ಬಿಟ್ಟಿದ್ರಿ? ಎಷ್ಟು ಸಲ ಫೋನ್ ಮಾಡಿದೆ, ಫೋನೇ ಎತ್ತಲಿಲ್ವಲ್ಲ ನೀವು? ಇನ್ನೆಲ್ಲಿಗೆ ಹೋಗಿರ್ತಾರೆ ಅತ್ತಿಗೆ. ಅರ್ಧ ದಿನ ಊರ ಮೇಲೆ ಇರ್ತಾಳೆ, ಇನ್ನು ಅರ್ಧ ದಿನ ಈ ರೀತಿ ಶಾಪಿಂಗ್ ಅದು ಇದು ಅಂದ್ಕೊಂಡು ದುಡ್ಡು ಹಾಳು ಮಾಡ್ತಾಳೆ. ಅಲ್ಲ ಕಣೆ, ನೀನು ಸುತ್ತೋದು ಸರಿ, ಎಂಗೇಜ್ಮೆಂಟ್ ಆಗಿರೋ ಹುಡುಗಿಯವಳು ಅವಳು ಕರ್ಕೊಂಡು ಸುತ್ತೀಯಲ್ಲ, ನಿಂಗೆ ಸ್ವಲ್ಪ ಬುದ್ಧಿ ಇಲ್ವಾ? ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅತ್ತೆ, ಇವತ್ತು ನೀವು ಹೆತ್ತಿರೋ ಸುಂದ್ರಿ ರಿಯಲ್ ಫೇಸ್ ನೋಡಿದೆ. ಬೆಳಗ್ಗೆ ಬಂದ್ಬಿಟ್ಟು ಪಾಪ್ದೋಳ್ ಥರ ಶಾಪಿಂಗ್ ಹೋಗೋಣ ಅಂದ್ಲು. ನಾನು ನಂಬಿ ನಮ್ಮ ಜಾನು ತಾನೆ ಏನೋ ಒಂದು ವಿಂಡೋ ಶಾಪಿಂಗ್ ಏನೋ ಮಾಡ್ಕೊಂಡು ಬೇಗ ಬರ್ತಾಳೆ ಅನ್ಕೊಂಡ್ರೆ ಇಡೀ ಮಾರ್ಕೆಟೇ ಪರ್ಚೇಸ್ ಮಾಡಿದ್ದಾಳೆ ನೋಡಿ. ಯಪ್ಪ, ನಡೆದು ಕಾಲೆಲ್ಲ ಬಿದ್ದೋಯ್ತು. ಇದೆಲ್ಲ ಮದ್ವೆಗ? ಅಮ್ಮ, ಮದ್ವೆಗಲ್ಲ, ಮದ್ವೆ ಆಗ್ತಿರೋ ಹುಡುಗಂಗೆ. ಏನೋ ಅಳಿಯಂದ್ರಗ? ಹುಮ್ಮ, ಅದ್ಬೇಕು ಇದ್ಬೇಕು ಅಂತ ಕಂಡಿದ್ನೆಲ್ಲ ತಗೊಂಡ್ಲು. ಜೊತೆಗೆ ಹುಟ್ಟಿದ್ ಒಬ್ಳು ತಂಗಿ ನಾನು. ಇದುವರೆಗೂ ನಂಗೆ 1 ಪೀಸ್ ಪಿಜ್ಜಾನು ಕೊಡ್ಸಿಲ್ಲ. ಅದ್ಬೇಡು, 1 ಟೀ ಕೇಳ್ದೆ, ಅದನ್ನು ಕೊಡ್ಸಿಲ್ಲ. ಹೋಗ್ಲಿ ಬಿಡಮ್ಮ, ಅವಳ ಮದುವೆ ಆಗೋ ಹುಡುಗನ್ಗೆ ಉಡುಗೊರೆ ಅಂತ ತಗೊಂಡಿದ್ದಾಳೆ. ಅವಳ ಲೈಫು ಎಂಜಾಯ್ ಮಾಡ್ಲಿ ಬಿಡು. ಇದ್ರಲ್ಲಿ ನಿಂದೇನಿಲ್ಲಲ್ಲಮ್ಮ, ನೀ ತಗೊಂಡೊಳಗಡೆ. ಅವಳು ಕೇಳಿಬಿಟ್ಲು, ಇವನು ಹೇಳ್ಬಿಟ್ಟ. ಲೇ, ನಿಂದೆ ಆದಂತ ಸ್ವಂತ ಬುದ್ಧಿ ಇಲ್ವಾ ನಿಂಗೆ? ಸುಮ್ಮನೆ ಅಣ್ಣನ ಮನ್ಸಿಗೆ ಬೇಜಾರು ಮಾಡ್ಬಿಟ್ಟಿಯಲ್ಲ. ಅಣ್ಣ ಬಿಡೋಣ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತಾನೆ. ಇನ್ನು ಚಿಕ್ಕ ಹುಡುಗ ಕಣಣ್ಣ, ನೋಡೋಣ. ಏ, ಯಾರೋ ಚಿಕ್ಕವನು? ಅವನು. ಇವನ? ದೊಡ್ಡ ಕಿಲಾಡಿ ಇವನು. ಅಣ್ಣ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಅಷ್ಟೆಲ್ಲ ಮಾತಾಡ್ತಾ ಇದ್ರೆ ಇವನು ಒಳ್ಳೆ ಕಂಬ ತರ ನಿಂತ್ಕೊಂಡಿದ್ದಾನೆ. ನನ್ನನ್ನು ಬೇರೆ ಸುಮ್ಮನೆ ಇರು ಅಂತ ಅಣ್ಣ ಗದರಿಸ್ಬಿಟ್ಟ. ಎಲ್ಲ ಅಂತಿದ್ರೆ ಇವನು. ಅಣ್ಣ 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 ಹೋಗ್ಲಿ ಬಿಡೋಣ. ಅಣ್ಣ ಅವನು ನಮ್ಮ ಹುಡುಗ ಕಣಣ್ಣ, ನಮ್ಮ ಹತ್ರ ಬಿಟ್ಟು ಇನ್ಯಾರ ಹತ್ರ ಹೋಗ್ತಾನೆ ಹೇಳೋನು? ಹೋದ್ರೆ ಕಾಲು ಮುರ್ದಾಕ್ ಬಿಡಲ್ವಾ? ಲುಕ್ಕು ಲುಕ್ಕು, ನಮ್ಮ ಎದುರುಗಡೆ ಹುಲಿ, ಅವಳ ಎದುರುಗಡೆ ಇಲಿ. ಲೇ ಗುಬಾಲ್, ನಿನಗೆ ಅವಳಿಗಿಂತ ಕುಟುಂಬನೇ ಮುಖ್ಯ ಕಣ. ನೀನ್ ಯಾವ್ಯಾವ್ದೋ ವಿಷಯದಲ್ಲಿ ಅಣ್ಣನ ಹತ್ರ ಬೈಸ್ಕೊಂಡ್ರೆ ಓಕೆ ಕಣ, ಆದ್ರೆ ಹೋಗಿ ಹೋಗಿ ಹುಡುಗಿ ವಿಷಯಕ್ಕೆ ಬೈಸ್ಕೊತಾ ಇದೆಯಲ್ಲ ನೀನ್. ಏನೋ ಆಗಿದೆ ನಿಂಗೆ. ಏಯ್, ಅವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡು. ನಮ್ಮ ಹೆಂಡತಿಯರ್ನ ಎಲ್ಲಿಟ್ಟಿದೀವಿ ಅಂತ ಗೊತ್ತಲ್ಲ? ಹಾ. ಯಾವ್ದು ಫೋನು? ಅಣ್ಣ, ಅದು ಪರ್ಮಿಷನ್ ಫ್ಯಾಕ್ಟ್ರಿಯಿಂದ. ಇಷ್ಟೊತ್ತಿಗೆ ಯಾಕೋ ಕಾಲ್ ಮಾಡ್ತೀಯಾನೆ? ಎತ್ಬಿಟ್ಟು ಮಾತಾಡು. ಹಾ, ಮಾತಾಡು. ಹಲೋ ಹಲೋ ಶಕ್ತಿ. ಹಲೋ, ನೆಟ್ವರ್ಕ್ ಸಿಗ್ತಿಲ್ಲ, 1 ನಿಮಿಷ ಹೊರಗಡೆ ಬಂದು ಮಾತಾಡ್ತೀನಿ. ಹಲೋ. ಸರಿ. ಏಯ್, ಆ ಪರಮೇಶಿಗೆ ಹೇಳ್ಬಿಡು, ಹೊತ್ತು ಗೊತ್ತು ಇಲ್ದೆ ಕಾಲ್ ಮಾಡಿದ್ರೆ ಕಾಲ್ ಕತ್ತರಿಸ್ತೀನಿ ಅಂತ. ಅಣ್ಣ ಸುಮ್ಮನೆ ಗಂಟ್ಲರ್ಕಬೇಡ. ಯಾವ ಪರ್ಮಿಷನ್ ಫೋನ್ ಮಾಡಿಲ್ಲ ಅಲ್ಲಿ. ಈಗ ಫೋನ್ ಮಾಡಿರೋದು ಪರಮೇಶಿ ಅಂತ ಅನ್ಕಂಡ್ಯಾ? ಮತ್ತೆ ಅಯ್ಯಯ್ಯೋ, ಅವನೊಂಥರ ಆದರೆ ನೀನೊಂಥರ. ನಿಮ್ಗಳಿಗೆ ಯಾವುದು ಅರ್ಥನೇ ಆಗಲ್ಲ. ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ನನ್ನ ಕೈಯಲ್ಲಾಗಲ್ಲ. ಏಯ್ ಏಯ್ ತಗೋ, ಏಯ್. ಹಲೋ, ಹೇಳಿ ಜನನಿ ಅವರೇ. ನೆಟ್ವರ್ಕ್ ಸಿಕ್ತಾ? ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ. ನಿಮ್ಮ ಜೊತೆ ಮಾತಾಡುವಾಗ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು ಅಂತ. ಅಂದ್ರೆ ಅಂದರೆ
ವಾಯ್ಸ್ ಕಟ್ ಆಗಬಾರ್ದು, ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ಅಲ್ಲದೆ ನಮ್ಮ ನಡುವೆ ಏನ್ ಶಕ್ತಿ ನಮ್ಮ ನಡುವೆ? ಅಲ್ಲ, ಈ ನಡುವೆ ಅಂತ ಹೇಳಿದೆ. ಈ ನಡುವೆ ಏನಪ್ಪ ರಾಜ್ಕುಮಾರ? ಓ, ಜನನಿ ಜೊತೆ ಮಾತಾಡ್ತಾ ಇದೀಯಾ? ನಾನೆಲ್ಲೋ ಪರಮೇಶಿ ಜೊತೆ ಮಾತಾಡ್ತಾ ಇದೀಯಾ ಅಂತ ಅನ್ಕೊಂಡೆ. ಆಯ್ತಾಯ್ತು. ಸಾರಿ. ಅದು ನಾಳೆ ನಿಮ್ಗೊಂದು ಪಾರ್ಸೆಲ್ ಬರುತ್ತೆ. ಏನು ಪಾರ್ಸಲು? ಅದನ್ನ ನೋಡಿ ಇಷ್ಟ ಆದ್ರೆ ಹೇಳಿ, ಆಗದೆ ಇದ್ರು ಹೇಳಿ. ನೀವು ಕಳ್ಸಿದ್ದೀರ ಅಂದಮೇಲೆ ನನಗೆ ಹೇಗೆ ಇಷ್ಟ ಆಗದಿರೋಕ್ಕೆ ಸಾಧ್ಯ? ಖಂಡಿತ ಇಷ್ಟ ಆಗತ್ತೆ. ಆದರೆ ಏನು ಪಾರ್ಸಲು? ನೀವೆಷ್ಟು ಕೇಳಿದ್ರು ಅದು ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಅದು ಸರ್ಪ್ರೈಸ್ ಆಗೇ ಇರಬೇಕು. ಐ ಆಮ್ ಶೋರ್ ಯು ಲೈಕ್ ಇಟ್. ಏನಂದ್ರಿ? ಅಂದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಓ ಎಸ್ ಎಸ್, ಐ ಲೈಕ್ ಇಟ್. ಏನ್ರಿ ಕಿಂಡಲ್ ಮಾಡ್ತಾ ಇರಾ? ಇಲ್ಲ, ಇಂಗ್ಲಿಷ್ ತಪ್ಪಾಗಿ ಮಾತಾಡಿದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇನ್ನೊಬ್ರಿಗೆ ಅರ್ಥ ಆದ್ರೆ ಸಾಕು. ನೀವು ಹೇಳೋದೇ ಬೇಡ, ನಾನೇ ಅರ್ಥ ಮಾಡ್ಕೊತೀನಿ. ಸರಿ, ನಾಳೆ ನೋಡಿ ತಿಳಿಸಿ. ಹಾಂ, ಓಕೆ. ಗುಡ್ ನೈಟ್. ಗುಡ್ ನೈಟ್. ಹೇಯ್, ನೀನೇನೆ ಇಲ್ಲೇನೇ ಮಾಡ್ತಿದ್ಯಾ? ನಂದು ಬಿಡು, ನೀನ್ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ಯಾ? ನಾನು ಫೋನಲ್ಲಿ ಮಾತಾಡ್ತಿದ್ದೆ. ಓ, ಫೋನಲ್ಲಿ ಮಾತಾಡಕ್ಕೆ ಇದೇ ಜಾಗ ಆಗ್ಬೇಕಾ? ಏ ಹೋಗೆ. ಏ, ಓ ಇದ ಕತೆ. ಇರು, ಅಮ್ಮಂಗೆ ಹೇಳ್ತೀನಿ ನಿಂಗೆ. ಅಮ್ಮ, ಅಯ್ಯೋ, ಅಯ್ಯಪ್ಪ, ಪ್ರಾಣ ಹೋಗ್ತಾ ಇದೆ ಕಾಲು ನೋವಿಂದ. ನಂದಿನಿ, ನೀನೇನು ಓದಿದೀಯ? ಬಿಟೆಕ್ ಅತ್ತೆ, ಅಂದ್ರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ. ಚಿಕ್ಕದಾಗಿ ಹೇಳಿದ್ರೆ ಅರ್ಥ ಆಗ್ತಿಲ್ಲ, ಇನ್ನು ಇಷ್ಟುದ್ದ ಹೇಳಿದ್ರೆ ಅರ್ಥ ಆಗತ್ತಾ? ಸ್ವಲ್ಪ ಅರ್ಥ ಆಗುವಾಗ ಹೇಳು. ಇಂಜಿನಿಯರ್ ಅತ್ತೆ. ಓ, ಮನೆಯೆಲ್ಲ ಕಟ್ತಾರಲ್ಲ ಅದ? ಅಲ್ಲ, ನಾನು ಓದಿರೋದು ಟೆಕ್ಸ್ಟೈಲ್ಸು. ಬಟ್ಟೆ ಎಲ್ಲಿಂದ ಬರುತ್ತೆ, ಹೇಗೆ ಮಾಡೋದು, ಇವೆಲ್ಲ. ಅದಕ್ಕೇನ್ ಬಟ್ಟೆ ಎಲ್ಲ ನೀನು ಅಷ್ಟು ಚೆನ್ನಾಗಿ ಹೋಗಿತೀಯಾ? ಅಮ್ಮ, ಅಮ್ಮ, ಇಲ್ಲಿದ್ಯಾ? ಬಿಟ್ಟೆಲ್ಲ ಹೋಗ್ತೀಯಾ ನೀನು? ಅಯ್ಯೋ ಅಮ್ಮ, ನಾನ್ ಮಾಧುರಿ. ಏ, ನಿನಗೇನೆ ಬಂತು ರೋಗ? ಅತ್ತೆ, ನಂಗೆ ತುಂಬಾ ಭಯ ಆಗ್ತಿದೆ ಅತ್ತೆ. ನಾನು ಒಬ್ಳೆ ನಡ್ಕೊಂಡು ಹೋಗ್ತಿರೋವಾಗ ಈ ಮಾರಿ ಮಾಧುರಿ ಮುಖ ಕಾಣಿಸ್ಬಿಟ್ರೆ ನಂಗೆ ಭಯ ಆಗ್ತಿದೆ. ಆ ಥರ ಹೋಗ್ತಿ. ಸುಮ್ನೆ ಕೂತ್ಕೊಳ್ಳೆ, ಕೆಲ್ಸ ತಪ್ಪಿಸ್ಕೊಳಕ್ ಒಂದ್ ನೆಪ ಸಾಕು ನಿಂಗೆ. ನಿನ್ಗೇನೆ ಬಂತು? ಮುಖಕ್ಕೆಲ್ಲ ಏನ್ ಬಳ್ಕೊಂಡಿದ್ಯಾ? ದಿಸ್ ಇಸ್ ಕಾಲ್ಡ್ ಫೇಸ್ ಮಾಸ್ಕ್. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅಂದ್ರೆ ಅತ್ತೆ, ಅದ್ ಮುಖಕ್ಕೆ ಹಚ್ಕೊಂಡ್ರೆ ಗ್ಲೋ ಬರುತ್ತೆ. ನೀರ್ ಕಡಿದ್ರೆ ಬೆಣ್ಣೆ ಬರಲ್ಲ, ಇವಳು ಮುಖಕ್ಕೆ ಏನ್ ಹಚ್ಕೊಂಡ್ರು ಬಣ್ಣ ಬರಲ್ಲ. ಅತ್ತೆ, ಚಳಿಗಾಲದಲ್ಲಿ ಮಳೆ ಬಂದಂಗೆ ಅಪ್ರೂಪ ಕರೆಕ್ಟ್ ಆಗಿ ಮಾತಾಡ್ಬಿಟ್ಟಿದ್ದೀರಾ. ಸುಮ್ನೆ ಕಾಲೊತ್ತೆ. ಸರಿ ಸರಿ, ಇಲ್ಲೇನ್ ಮಾಡ್ತಿದ್ಯಾ? ಏ, ಕಾಣಿಸ್ತಿಲ್ವಾ? ಕಾಲ್ ನೋವು, ಕಾಲಿಗೆ ಎಣ್ಣೆ ಹಚ್ಚಿ ತಿಕ್ಕಿಸ್ಕೊಳ್ತಾ ಇದ್ದೀನಿ. ಬಿಡು ಬಿಡು, ನಿನ್ ಮಗ ಶಕ್ತಿ ನಿನ್ ಕೈ ತಪ್ಪೋದ. ಅಂದ್ರೆ ಏಯ್ ಮಾಧುರಿ, ಏನೇ ಹಾಗಂದ್ರೆ? ಏನಂದ್ಲವಳು? ನಿಮ್ ಮಗ ಶಕ್ತಿ ಕೈ ತಪ್ಪ ಹೋದ ಅಂತಂದ್ಲು. ನನಗೆ ಕಿವಿ ಕಣ್ಣು ಎರಡು ನೆಟ್ಟಗಿವೆ, ಅದ್ರ ಅರ್ಥ ಏನು ಅಂತ ಕೇಳಿದ್ದು. ಕೇಳ್ಕೊಂಡ್ ಬರ್ಲ? ಏಯ್, ಆಹಾಹಾಹಾಹಾ,
ಕೆಲಸ ತಪ್ಪಿಸ್ಕೊಡೋದಕ್ಕೆ ಒಂದು ಚಿಕ್ಕ ನೆವ ಸಾಕು ಅಲ್ಲ ಒತ್ತೆ ಕಾಲ್ನ. ಅಮ್ಮ ಚಾಮುಂಡೇಶ್ವರಿ ಎಲ್ರೂ ಚೆನ್ನಾಗಿಟ್ಟಿರಮ್ಮ. ಅತ್ತೆ, ನೀನೇ ಕಾಫಿ ತಂದೆ? ಎಲ್ಲಿ ನಿನ್ನ ತಂಗಿ ನಂದಿನಿ? ಅವಳು ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾಳೆ ಅತ್ತೆ. ನೀವು ಎದ್ದಿದ್ದನ್ನು ನೋಡಿದೆ, ಅದಕ್ಕೆ ನಾನೇ ತಂದೆ. ಗುಣ ಎದ್ದಿದ್ದಾನ? ಹ್ಞೂ ಅತ್ತೆ, ಆಗಲೇ ಎದ್ದಿದ್ದಾರೆ. ಹೊರಗಡೆ ಪೇಪರ್ ಓದ್ತಾ ಇದ್ದಾರೆ. ಕಾಫಿ ಕೊಟ್ಟ್ಯಾ? ಹ್ಞೂ ಅತ್ತೆ. ಸಕ್ಕರೆ ಸರಿಯಾಗಿದೆಯಾ? ಹ್ಞೂ ಅತ್ತೆ. ತಿಂಡಿಗೆ ಏನು ಮಾಡು ಅಂದ? ಅದು ಇನ್ನೂ ಕೇಳಲೇ ಇಲ್ಲ ಅತ್ತೆ. ಹೊತ್ತು ಮುಳುಗಿದ ಮೇಲೆ ಕೇಳು. ಮನೆಗೆ ಬಂದು ಇಷ್ಟು ವರ್ಷ ಆಯಿತು, ಈಗಲೂ ಎಲ್ಲ ನಾನು ಹೇಳೇ ಆಗಬೇಕು ಅಲ್ಲ? ಅಮ್ಮ ಚಾಮುಂಡೇಶ್ವರಿ, ನಾನು ಹೋದ್ಮೇಲೆ ಈ ಮನೆಗೆ ಗತಿ ಯಾರಮ್ಮ? ಎಷ್ಟು ಸಲ ಹೇಳ್ಬೇಕು ನಿನಗೆ? ಕಾಫಿ ಕೊಡುವಾಗಲೇ ತಿಂಡಿ ಏನು ಮಾಡಬೇಕು ಅಂತ ಕೇಳಿ ಬಾ ಅಂತ ಹೇಳಿ. ಇನ್ನು ಯಾವಾಗ ಕೇಳ್ತೀಯಾ? ಯಾವಾಗ ತಿಂಡಿ ಮಾಡ್ತೀಯಾ? ಈಗಲೇ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ ಅತ್ತೆ. ಏನು ಬೇಕಾಗಿಲ್ಲ, ನಾನು ಕೇಳ್ತೀನಿ. ಹೋಗಿ ನಿಮ್ಮ ತಂಗಿ ಏನು ಮಾಡ್ತಿದ್ದಾಳೆ ನೋಡು. ಹಾಂ ಅತ್ತೆ. ಇರು, ಆ ಕಾಫಿ ಯಾರಿಗೆ? ಅಜ್ಜಮ್ಮಂಗೆ ಅತ್ತೆ, ಮೇಲ್ಗಡೆ ಓದ್ತಿದ್ದಾರೆ. ಕೊಡು. ಮನೆ ದೇವ್ರನ್ನ ಮೂಲೆಯಲ್ಲಿಟ್ಟು ಬೆಟ್ಟದ ದೇವರಿಗೆ ಬುತ್ತಿ ಹೊತ್ತರಂತೆ. ನಮ್ಮ ಜೊತೆ ಮಾತಾಡೋದಿಲ್ಲ, ಆ ಪುಸ್ತಕನ ಹಗಲು ರಾತ್ರಿ ಓದೋದು ಬಿಡೋದಿಲ್ಲ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಗಲು ರಾತ್ರಿ ಆ ಮುದುಕಿ ಅದು ಏನು ಓದುತ್ತೋ. ದೊಡ್ಡಜ್ಜಿ, ಕಾಫಿ. ತಿಂಡಿಗೆ ಏನು ಮಾಡಲಿ ನಿಮಗೆ? ಇಡ್ಲಿ ಮಾಡ್ಲಾ ಇಲ್ಲ ಗಂಜಿ ಮಾಡ್ಲಾ? ಸರಿ ಬಿಡಿ, ನಾನು ಇಡ್ಲಿ ಮಾಡ್ತೀನಿ, ನಿಮಗೆ ಬೇಕಿದ್ರೆ ಗಂಜಿ ಮಾಡಿಕೊಡ್ತೀನಿ. ಅಕ್ಕ 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 ಇರಕ್ಕ ಇಲ್ಲಿ. ನನ್ ಕೈಲಿ ಆಗ್ತಿಲ್ಲ ಅಕ್ಕ, ನಂಗೆ ಅಳು ಬರ್ತಿದೆ. ಯಾಕೆ, ಏನಾಯ್ತು ನಂದಿನಿ? ಈ ಮನೇಲಿ ನೆಮ್ಮದಿಯಾಗಿ ಮಾತಾಡಕ್ಕೂ ಆಗಲ್ಲ ಗೊತ್ತಾ? ನಂಗೆ ಆಗ್ತಿಲ್ಲ. ಯಾಕೆ? ಇವತ್ ಬೆಳಗ್ಗೆ ನಾನು ಕಾಫಿನೂ ಕುಡಿದೆ, ಮನೆ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ನ. ಆ ಮುದ್ಕಿ ಬಂದು ಇಲ್ಯಾ ಕ್ಲೀನ್ ಮಾಡ್ತಿದ್ಯಾ, ಹೊರಗಡೆ ಹೋಗು ಅಂದ್ಲು. ಸರಿ ಆಯ್ತು, ನಾನ್ ಹೊರಗಡೆ ಹೋದ್ನ. ಅಲ್ಲಿಗ್ ಬಂದು ಇಲ್ಯಾಕೆ ಕ್ಲೀನ್ ಮಾಡ್ತಿದ್ಯಾ, ಮೇಲ್ಗಡೆ ಹೋಗು ಅಂದ್ಲು. ನಾನು ಇದನ್ನೆಲ್ಲ ಹೊತ್ಕೊಂಡು ಮೇಲ್ಗಡೆ ಬನ್ನ. ಈ ಅಜ್ಜಿ ಕೂತಿದ್ಲು. ಏನೋ ಪಾಪ ಮುದ್ಕಿ ಒಬ್ಳೆ ಕೂತಿದ್ದಾಳಲ್ಲ ಅಂತ ಸ್ಮೈಲ್ ಮಾಡ್ದೆ. ಅದಕ್ಕೆ ವಾಪಸ್ಸು ಹಿಂಗೆ ನನ್ನ ಗುರಾಯಿಸದ. ಈ ಟಿವಿಲ್ ತೋರ್ಸೋ ತರ ಇವರೆಲ್ಲ ಮನ್ಸಲ್ಲಿ ಏನೇನೋ ಇಟ್ಕೊಂಡಿದಾರಕ್ಕ. ನನಗಿಲ್ಲಿರೋದಕ್ಕ ಆಗ್ತಿಲ್ಲ. ಆಯ್ತಾ, ಮುಗೀತಾ? ಸ್ವಲ್ಪ ಉಸಿರೆಳ್ಕೊ. ಅಲ್ಲ ನಂದಿನಿ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹಿರಿಯರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ. ಅಕ್ಕ, ನಾನೇನ್ ತಪ್ಪು ಹೇಳ್ದೆ? ಅಲ್ಲ, ಇವ್ರಿಗೇನ್ ಲೂಸಾ ಅಥವಾ ಭಾವ ಅಂದ್ರೆ ಭಯಾನಾ? ಅವ್ರು ತುಂಬಾ ಸ್ಟ್ರಾಂಗು ನಂದಿನಿ. ನೋವಾಗ್ಲಿ, ಖುಷಿ ಆಗ್ಲಿ, ಹಸಿವೆ ಆಗ್ಲಿ, ಬಾಯಾರಿಕೆ ಆಗ್ಲಿ, ಏನೇ ಆಗ್ಲಿ, ಯಾವುದನ್ನು ಹೇಳ್ಕೊಳ್ದೆ, ಯಾವ ಭಾವನೆನೂ ಹಂಚ್ಕೊಳ್ದೆ ಸುಮ್ಮನೆ ಇರ್ತಾರೆ ಅಂತಂದ್ರೆ ಮೆಂಟಲಿ ಅವ್ರು ಇನ್ನೆಷ್ಟು ಸ್ಟ್ರಾಂಗ್ ಆಗಿರ್ಬೇಡ. ಇಷ್ಟು ಸ್ಟ್ರಾಂಗ್ ಆಗಿದ್ರು ಹೀಗೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಏನ್ ಕಾರಣ ಅಕ್ಕ? ಹಾಗಿದ್ರೆ ಅವ್ರಿಗೆ ಮಾತ್ ಬರುತ್ತಾ? ಹೇಳಕ್ಕ. ಅಲ್ಲ,
ಅವ್ರಿಗೆ ಮಾತು ಬಂದರೂ ಅವ್ರು ಹೀಗೆ ಇರ್ತಾರ? ನನ್ನ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಆದರೂ ಅವ್ರ ಬಾಯಲ್ಲಿ ಒಂದು ಶಬ್ದ ಬಂದಿಲ್ಲ ಅಂದರೆ ಅವ್ರು ಹುಟ್ಟಾಗಿಂದನೇ ಹೀಗೆ ಅನ್ಕೊಂಡಿದ್ದೆ ನಾನು. ನಿಂಗೆ ಹಶ್ವಾಗೆ ಬೇಕಲ್ಲ, ಬಾ ಕಾಫಿ ಕೊಡ್ತೀನಿ ಬಾ. ಹಾ ಬೇಡ ಅಕ್ಕ, ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ. ಅತ್ತೆ ಕಣ್ಣಿಗೆ ಏನಾರು ಬಿದ್ದರೆ ನಾಳೆ ಕಾಫಿ ಕುಡಿಯೋಕೆ ನಾನೇ ಇರಲ್ಲ. ಕ್ರಿಸ್ತವನ್ನು ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಸರಿ, ಎಲ್ಲ ಕೆಲಸ ಬೇಗ ಮುಗಿಸಿ ಬಾ, ಸರಿನಾ? ಊಟದ ಟೈಮಲ್ಲಿ ಕಾಫಿ ಟೈಮಿಗೆ ಊಟ. ಈ ಮನೇಲಿ ಹೆಣ್ಮಕ್ಳು ಹಣೆ ಬರಾನೇ ಇಷ್ಟು. ಬರೀ ಕ್ಲೀನ್ ಮಾಡ್ತಿರ್ಬೇಕು, ಮೂಲೆಯಲ್ಲಿ ಕೂತ್ಕೋಬೇಕು. ನಿನಗೂ ನನಗೂ ಏನೂ ವ್ಯತ್ಯಾಸ ಇಲ್ಲ. ಇದು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ ಅಲ್ಲ? ತುಂಬಾ ಹಳೆ ಮಾಡೆಲ್ ಆಯ್ತು. ಹಾ ನೋಡು, ಇದು ಚೆನ್ನಾಗಿದೆ. ಅಪ್ಪ ಇಲ್ಲಿ ನೋಡಿ, ಇದು ನಂಗೆ ಇಷ್ಟ ಆಯ್ತು, ಇದು ಯಶಂಗೆ ಇಷ್ಟ ಆಯ್ತು. ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಹೇಳಿ? ಏಯ್, ನೀವ್ಯಾಕಮ್ಮ ಚೂಸ್ ಮಾಡ್ತಿದ್ದೀರಿ? ಜನನೀನ್ ಕೇಳಿ. ಅವಳು ಮದುವೆ, ಅವಳು ಇಷ್ಟ, ಅವಳು ಓಕೆ ಮಾಡ್ಲಿ. ಅಯ್ಯೋ ಮಾವ, ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ನಿಮ್ ಬಾಯಲ್ಲಿ ಇಂಥ ಮಾತಾ? ಜನನಿ ಮದ್ವೆ, ಅವಳಿಷ್ಟ. ಇವತ್ತೇನಾದ್ರೂ ಸೂರ್ಯ ಬೇರೆ ಕಡೆ ಹುಟ್ಟಿದಾನ? ಯಾಕಮ್ಮ? ಏನಿಲ್ಲ, ಅವಳಿಷ್ಟನೇ ಅಂದ್ರಲ್ಲ, ಸ್ವಲ್ಪ ರಿವೈಂಡ್ ಮಾಡಿ ನೋಡಿದೆ. ಶಾಕ್ ಆಯ್ತು. ಈ ತಲೆರಟೆ, ಬಾಯಿ ಮುಚ್ಕೊಂಡಿರು. ಇನ್ನು ಮುಂದೆ ಜನನಿ ವಿಷಯದಲ್ಲಿ ರಿವೈಂಡ್ ಏನಿಲ್ಲ. ಓನ್ಲಿ ಪ್ಲೇ ಅಂಡ್ ಫಾಸ್ಟ್ ಫಾರ್ವರ್ಡ್. ಮಾವ, ನಿಮ್ಮ ಒಳಗಿನ ಒಳ್ಳೆ ಶ್ಯಾಮ್ ಸುಂದರ್ ಈಗ ಸ್ವಲ್ಪ ಹೊರಗಡೆ ಬರ್ತಿದ್ದಾರೆ. ಬರ್ಲಿ, ಲೇಟಾಗಾದ್ರೂ ಲೇಟೆಸ್ಟ್ ಆಗಿ ಬರ್ತಿದ್ದೀರಾ. ಏನು ಅಂದ್ರೆ ಇನ್ವಿಟೇಷನ್ ಎರಡು ಮನೆಯವ್ರು ಸೇರಿ ತಾನೆ? ಹೌದು, ನಾವು ನಮ್ಮ ಕಡೆ ಲಿಸ್ಟ್ ಕೊಟ್ಬಿಡ್ತೀವಿ. ಆಮೇಲೆ ಜನನಿ ಫ್ರೆಂಡ್ಸು, ಅವಳ ಕಾಲೇಜ್ನವರು, ಆಮೇಲೆ ಅವಳಿಗೆ ಇನ್ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಳಿಸ್ತಾರೆ. ಹುಡುಗನ ಮನೆಯವ್ರು ಕೇಳಿದ್ರಾ? ಕೇಳಿದ್ದೀನಿ. ಲಿಸ್ಟ್ ರೆಡಿ ಇದೆ ಅಂತ ಹೇಳಿದ್ದಾರೆ ಗುಣಶೇಖರ್ ಅವರು. ಇನ್ನು ಲಗ್ನ ಪತ್ರಿಕೆಯಲ್ಲಿ ಯಾರ್ಯಾರ ಹೆಸರು ಹಾಕಬೇಕು ಅನ್ನೋದನ್ನು ಮಾತ್ರ ಒಂದು ಕೇಳಬೇಕು ಅಷ್ಟೇ. ಅವ್ರ ಫ್ಯಾಮಿಲಿಲಿ ಇರೋ ಹೆಸರನ್ನೆಲ್ಲ ಹಾಕಿಸ್ಬಿಟ್ರೆ ಇನ್ವಿಟೇಷನ್ ಸೂಪರ್ ಮಾರ್ಕೆಟ್ ಬಿಲ್ ತರ ಆಗ್ಬಿಡುತ್ತೆ. ಎಲ್ರ ಹೆಸರು ಹಾಕಿಸ್ಬೇಕು. ಮದ್ವೆನ ಕುಟುಂಬದವರೆಲ್ಲ ಸೇರಿ ತಾನೇ ಮಾಡೋದು. ಅತ್ತೆ, ನಿಮ್ಮ ಹತ್ರ ಮಾತಾಡಿ ಮಾವಂಗೆ ಗೆಲ್ಲಕ್ಕಾಗಲ್ಲ, ಇನ್ನು ನಮ್ಮಂತ ಬಡಪಾಯಿಗಳ್ಗಾಗತ್ತಾ? ಸರಿ ರೀ, ನೀವು ಅವ್ರಿಗೆ ಫೋನ್ ಮಾಡಿ ಕೇಳಿ, ಇನ್ವಿಟೇಷನ್ ಪ್ರಿಂಟಿಗೆ ಕೊಡ್ಬೋದು. ಕೇಳ್ಬಿಡ್ತೀನಿ. ಯಾರ್ದು ಅದು ಫೋನು? ಬೇಗಿರೋದಮ್ಮ. ಏನು ಬೀಗಾನೋ ಏನೋ, ಯಾವಾಗ ನೋಡಿದ್ರು ಫೋನ್ ಮಾಡ್ತಿರ್ತಾನೆ. ಕೂತ್ರು ಫೋನು, ನಿಂತರು ಫೋನು. ಈ ಫೋನ್ ಬಂದು ಜನರನ್ನ ಹಾಳು ಮಾಡಿದೆ, ಗೊತ್ತಾಗಿದೆ ನನಗೆ. ಇರಮ್ಮ ಒಂದು ನಿಮಿಷ, ಏನು ಅಂತ ಕೇಳೋಣ. ನಮಸ್ತೆ ಶ್ಯಾಮಣ್ಣ ಅವ್ರಿಗೆ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಹೇಳಿ, ಏನು ವಿಷಯ? ಲಗ್ನ ಪತ್ರಿಕೆ ಮುದ್ರಣ ಆಗಬೇಕಾಗಿತ್ತು. ತಾವು ಯಾರ್ಯಾರ ಹೆಸರು ಹಾಕಿಸ್ಬೇಕು ಅಂತ ಹೇಳಿಬಿಟ್ರೆ. ಓಹೋ, ಸಂತೋಷ. ಮೊದಲು ಅಮ್ಮನ ಹೆಸರು ಬರಲಿ. ಅಮ್ಮನೆಲ್ವ ನಮಗೆಲ್ಲ, ಹಂಗಾಗಿ ಅವ್ರದ್ದೇ ಮೊದಲು ಬರೀರಿ. ಮಹೇಶ್ವರಿ ನಾಯಕ್. ಮಹೇಶ್ವರಿ ನಾಯಕ್. ಹಾಂ ಸರ್. ಅದಾದ್ಮೇಲೆ ಅಜ್ಜಮ್ಮನ ಹೆಸರು ಗಾಯತ್ರಿ ನಾಯಕ್. ಗಾಯತ್ರಿ ನಾಯಕ್. ಸರಿ ಸರ್. ಅದರ ನಂತರ
ಈಶ್ವರಿ ಗುಣಶೇಖರ್ MBA. ಈಶ್ವರಿ ಗುಣಶೇಖರ MBA ಸರ್. ಹೌದು ಹೌದು ಹೌದು, ಅವಳದಾದ್ಮೇಲೆ ನನ್ನ ಹೆಸರು ಬರಲಿ. ಸರಿ ಸರ್. ಆಮೇಲೆ ರೇಣುಕಾ ಜ್ಞಾನಶೇಖರ್ MCom. ಅವಳದಾದ್ಮೇಲೆ ಅವಳ ಗಂಡ ಜ್ಞಾನಶೇಖರನ ಹೆಸರು ಬರಲಿ. ಅದು ಆಯ್ತಲ್ಲ. ಮೂರನೇ ಅವಳು ನಂದಿನಿ. ಒಂದು ನಿಮಿಷ, ನೀನು ಏನಮ್ಮ ಓದಿರೋದು ನಂದಿನಿ? B.Tech ಬಾಬಾ. ಬಿ.ಟೆಕ್. ಅದೇನೋ B.Tech ಅಂತೆ ನೋಡಿ. ನಮ್ಗೆ ಅದನ್ನು ಹೇಳಕ್ ಬರಲ್ಲ. ನಂದಿನಿ B.Tech. ಅದಾದ್ಮೇಲೆ ಅವಳ ಗಂಡನ ಹೆಸರು ಚಂದ್ರಶೇಖರ. ಆಮೇಲೆ ನನ್ನ ತಂಗಿ ಹೆಸರು ಬರಲಿ ಮಾಧುರಿ ನಾಯಕ್ IAS. ಹೌದಾ ಸರ್? IAS ಓದಿದಾಳೆ ಅವಳು. ತುಂಬ ಸಂತೋಷ ಸರ್. IAS ಓದೋದು ತುಂಬ ದೊಡ್ಡ ವಿಷಯ ಸರ್. ನಿಮ್ಮ ಆಗಮನ ಕೋರುವವರು. ಅದ್ರ ಮುಂದೆ ಬೇರೆಯವ್ರದ್ದೆಲ್ಲ ಹೆಸರು ಹಾಕಿ. ಓಕೆ ಸರ್, ಓಕೆ ಸರ್. ಮೊದಲು ನಮ್ಮನೆ ಹೆಂಗಸರ ಹೆಸರೇ ಬರಬೇಕು, ಗೊತ್ತಾಯ್ತಲ್ಲ?